ಇವತ್ತು ಮಟನ್ ಚೆರ್ರಿ ಮ್ಯೂಸಿಯಂನಲ್ಲಿದ್ದೀವಿ, ಇಲ್ಲಿ ಪ್ಯಾಲೇಸ್ನಲ್ಲಿದ್ದೀವಿ. ಇಲ್ಲಿ ರಾಜ ಕೇರಳವರ್ಮ, ರಾಜ ರಾಮವರ್ಮ ಆ ಥರ ಒಂದಷ್ಟು ಕಿಂಗ್ಸ್ ಇದ್ದರು. ಆ್ಯಂಡ್ ಡಚ್ಚಸು ಮತ್ತು ಪೋರ್ಚುಗೀಸು ಅವ್ರು ಬಂದಮೇಲೂ ಕೂಡ ಏನೇನಾಯಿತು ಅದೆಲ್ಲ ಮ್ಯೂರಲ್ ಪೇಂಟಿಂಗ್ಸು ಮತ್ತು ಅವ್ರು ಯೂಸ್ ಮಾಡಿದಂಥ ಕಾಸ್ಟ್ಯೂಮ್ಸ್ ಆಗಿರಬಹುದು, ಆ್ಯಂಡ್ ಅವ್ರು ಯೂಸ್ ಮಾಡಿರೋ ಸಿಸರ್ಸು, ಕತ್ತಿ, ಎಲ್ಲ ಥರದ ಅವಶೇಷಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿ. ಒಳಗಡೆ ನೋ ಫೋಟೋಗ್ರಫಿ ಅಲೌಡ್, ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಮಾತ್ರ ನಾನು ಫೋಟೋ ಮತ್ತು ವೀಡಿಯೋಸ್ ಒಂದೆರಡು ತೊಗೊಂಡಿದ್ದೀನಿ. ಅಲ್ಲಿ ಶೋ ಯು ದ್ಯಾಟ್. ಆ್ಯಂಡ್ ಸಾಕಷ್ಟು ಜನ ಫಾರಿನರ್ಸ್ ಕೂಡ ಬರ್ತಾರೆ ಇಲ್ಲಿ ನೋಡೋದಕ್ಕೆ. ನೀವು ನೋಡ್ಬೋದು. ತುಂಬ ಇಷ್ಟ ಆಯಿತು. ನಾನು UPSCಗೆ ಓದುವಾಗ ಡಚ್ ಮತ್ತು ಪೋರ್ಚುಗೀಸ್ ಕಾಲದಲ್ಲಿ ಏನೇನಾಗಿತ್ತು ಅದನ್ನೆಲ್ಲ ಐ ಕುಡ್ ಇಮ್ಯಾಜಿನ್ ಇನ್ಸೈಡ್. ಮ್ಯೂರಲ್ ಪೇಂಟಿಂಗ್ಸ್ ಅಂತೂ ತುಂಬ ಮಾಡಿದ್ರು. ಇಡೀ ರಾಮಾಯಣನೇ ಒಂದು ರೂಮಲ್ಲಿ ಮ್ಯೂರಲ್ ಪೇಂಟಿಂಗ್ಸಲ್ಲಿ ಬರೆದಿದ್ದಾರೆ. ಕ್ಯಾನ್ ಯು ಇಮ್ಯಾಜಿನ್ ದ್ಯಾಟ್? ಆ್ಯಂಡ್ ಕಾಸ್ಟ್ಯೂಮ್ಸ್ ಏನು ವೇರ್ ಮಾಡ್ತಾಯಿದ್ರು, ಆ್ಯಂಡ್ ಇಡೀ ರಾಜರ ಪೋರ್ಟ್ರೇಟ್ಸು, ಇಲ್ಲಿ ಆಳಿದಂಥ ಎಲ್ಲ ರಾಜರ ಪೋರ್ಟ್ರೇಟ್ಸು, ಅದೆಲ್ಲ ಇನ್ಫಾರ್ಮೇಷನ್ ಇದೆ. ಬರೀ ಟಿಕೆಟ್ ಎಷ್ಟು ಗೊತ್ತಾ? 5 ರೂಪೀಸ್. ಆ್ಯಂಡ್ ಒಂದು ಫನಿ ಇನ್ಸಿಡೆಂಟ್ ನಾನು ಹೇಳ್ತೀನಿ. ಆದಿ ಹೇಳ್ತಾರೆ ಈ ಒಂದು ಫನಿ ಇನ್ಸಿಡೆಂಟು. ಹೇಳು ಆದಿ. ಟಿಕೆಟ್ ತೊಗೊಳಕ್ಕೆ ಕಾಯ್ತಾ ಇದ್ವಿ. ಫಾರಿನರ್ಸ್ ಬೇಜಾನ್ ಜನ ಇದ್ರು. ಟಿಕೆಟ್ ಪ್ರೈಸ್ ಅಂಡ್ ಲೋ ಬಿಟ್ಟು ಆನ್ 5 ರೂಪೀಸ್. ಸೊ ಚೀಪ್. 5 ರೂಪಾಯಿ ಪಾಪ ಸೋ ಚೀಪ್ ಅಂದ್ರಂತೆ. ಹೌದು, ಇದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ ಆ್ಯಕ್ಚುಲಿ. ಅಂತ ಆ ಪೇಟಗಳು ಇಟ್ಟಿದ್ದಾರೆ ಒಂದಷ್ಟು. ಅಲ್ಲ, ಗೌರ್ಮೆಂಟು ಇದಕ್ಕೆಲ್ಲ ಒಂದು 10 ರೂಪಾಯಿ ಇಡಬೇಕು. ಏನೇನಕ್ಕೋ ಖರ್ಚು ಮಾಡ್ತೀವಿ. 5 ರೂಪಾಯಿ ಏನು 10 ರೂಪಾಯಿ ತೊಗೊಂಡು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಲ್ವಾ? ಎಂಥ ಹಳೆದು ಇಟ್ಟಿದ್ದಾರೆ ಅಂದರೆ ಎಷ್ಟು ಹೆಸರೇನಪ್ಪ, ಫಸ್ಟ್ ಇಂಡಿಯಾಗೆ ಬಂದಲ್ಲ ಫಾರಿನರ್ ಯಾರವನು, ವಾಸ್ಕೋ ಡ ಗಾಮ ಬಂದಿದ್ದ ಟೈಮ್ನಲ್ಲಿ ಇದ್ದಿದ್ದು ರಾಜ, ಅವ್ರು ಹಾಕೊಳ್ತಿದ್ದ ಕಾಸ್ಟ್ಯೂಮ್ಸು, ಆ ಪಲ್ಲಕ್ಕಿ, ಅದನ್ನೆಲ್ಲ ಇಟ್ಟಿದ್ದಾರೆ. ಅಮೇಝಿಂಗ್. ಅಲ್ಲೇ ಮಟನ್ಚೇರಿ ಪ್ಯಾಲೇಸ್ ಮುಂದೆ ಸಾಕಷ್ಟು ಶಾಪಿಂಗ್ ಸ್ಟ್ರೀಟ್ಸ್ ಇದೆ. ನಮಗೆ ಲೋಕಲ್ ಕ್ರಾಫ್ಟ್ಸ್ ಆಗಿರ್ಬೋದು, ಕೇರಳಕ್ಕೆ ಸಂಬಂಧಪಟ್ಟಿರೋ ಥರದ ಕಿವಿ ಓಲೆಗಳು, ಸರಗಳು ಆ್ಯಂಡ್ ಬ್ಯಾಗ್ಗಳು ಆ್ಯಂಡ್ ಮ್ಯಾಗ್ನೆಟ್ಗಳು, ಫ್ರಿಡ್ಜ್ ಮ್ಯಾಗ್ನೆಟ್ಗಳು, ಆ ಥರದ್ದು ಸಾಕಷ್ಟು ಐಟಮ್ಸ್ ಇತ್ತು. ಸೊ ಶಾಪಿಂಗ್ ಸ್ಟ್ರೀಟ್ ಸ್ವಲ್ಪ ಓಡಾಡಿದ್ವಿ ನಾವಿಬ್ಬರು. ಆ್ಯಂಡ್ ಅಲ್ಲೇ ನಮಗೆ ಜ್ಯೂಸ್ ಸ್ಟ್ರೀಟ್ ಕಾಣುತ್ತೆ. ಅಂದರೆ ಆಗಿನ ಕಾಲದಲ್ಲಿ ಜ್ಯೂಸ್ ಎಲ್ಲ ಇಲ್ಲಿದ್ದರು ಈ ಸ್ಟ್ರೀಟಲ್ಲಿ, ಈ ಒಂದು ಏರಿಯಾನಲ್ಲಿ. ಆ್ಯಂಡ್ ಅವ್ರಿಗೆ ಸಂಬಂಧಪಟ್ಟಿರೋ ಥರದ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಎಲ್ಲ ಕೂಡ ಈ ಸ್ಟ್ರೀಟಲ್ಲಿ ನಮಗೆ ಸಿಗುತ್ತೆ. ಒಂದು ಸಿನಿಮಾ ಸೆಟ್ ಹೇಗಿರತ್ತಲ್ಲ ಆ ಥರ ನಮಗೆ ಕಾಣುತ್ತೆ. ನಾನಂತೂ ಅಲ್ಲಿರೋ ಆರ್ಟ್ ಆ್ಯಂಡ್ ಕಲ್ಚರ್ನ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಆರ್ಟ್ ಪೀಸಸ್ ಅಂತೂ ಒಂದಕ್ಕೊಂದು ಚೆನ್ನಾಗಿತ್ತು. ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೀನಿ ನಾನೀಗ.
ಹಾಗೆ ಮಟನ್ ಚೆರಿನ ಹೆಸರು ಮ್ಯೂಸಿಯಂ ನೋಡಿಕೊಂಡು ಸ್ವಲ್ಪ ಆರ್ಟ್ ಸ್ಟ್ರೀಟಲ್ಲೆಲ್ಲ ಓಡಾಡಿಕೊಂಡು ಹಾಗೆ ಮುಂದಕ್ಕೆ ಬಂದರೆ ನಮಗೆ ಜೂ ಸ್ಟ್ರೀಟ್ ಅಂತಲೇ ಸಿಗುತ್ತೆ. ಸೊ ಜೂ ಸ್ಟ್ರೀಟ್ ಶಾಪ್ಸ್ ಎಲ್ಲ ನೋಡಿಕೊಂಡು ಇದೊಂಥರ ಪೋರ್ಚುಗೀಸ್ ಡಚ್ ಕಾಲೇಜ್ ಸ್ಟೈಲ್ಗಳದೆಲ್ಲ ನೋಡಿ ಇಲ್ಲೊಂದು ಸಯೋನ್ಯಾಗ್ ಅಂತ ಒಂದಿದೆ. ಇದೇನೋ ಜೂಯಿಷ್ ಅವರು ಅಲ್ಲೇನೋ ಅವ್ರಿಗೆ ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಓಡ್ ಬಂದ್ಬಿಟ್ಟಿದ್ರಂತೆ, ಅದಕ್ಕೆ ಇವ್ರಿಗೆ ಇಲ್ಲಿ ಜಾಗ ಮಾಡಿಕೊಟ್ಟಿರೋದು. ಸೊ ಆ ಜಾಗಕ್ಕೆ ಬಂದಿದ್ದೀವಿ, ಜಸ್ಟ್ ಒಂದು ವಿಸಿಟ್ ಆಗ್ಬಿಟ್ಟು ಹೊರಗಡೆ. ದಿಸ್ ಇಸ್ ಕೊಚ್ಚಿನ್ ಪ್ಯಾರಡೈಸ್ ಸಿನಗಾಗ್ ಬಿಲ್ಟ್ ಇನ್ 1568, ಓಲ್ಡೆಸ್ಟ್ ಇನ್ ದ ಕಾಮನ್ವೆಲ್ತ್ ಕಂಟ್ರೀಸ್. ಅದಕ್ಕೆ ನಾವು ಇವಾಗ ಒಳಗಡೆ ಒಂದು ಚೂರು ಏನದು ಬಿಟ್ಸ್ ಆ್ಯಂಡ್ ಪೀಸಸ್ ತೋರಿಸ್ತೀವಿ. ಆ್ಯಂಡ್ ಆಲ್ಸೋ ಏನದು ಜೂಯಿಷ್ ಸ್ಟ್ರೀಟಲ್ಲಿ ಏನೆಲ್ಲ ಆರ್ಟ್ ಇದಿದೆ ನಿಮಗೆ ಅದನ್ನೆಲ್ಲ ಕೂಡ ತೋರಿಸ್ತೀವಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಪಾಂಡಿಚೇರಿ ಥರ ಬಟ್ ಪಾಂಡಿಚೇರಿಗಿನ್ನ ಚೆನ್ನಾಗಿದೆ. ಹೌದಾ? ನೀನು ಹೋಗಿದ್ದೆ, ನಾನು ಹೋಗಿದ್ದೆ. ಚೆನ್ನಾಗಿದೆ, ಆಸಮ್. ನೀವು ಕೊಚ್ಚಿನಲ್ಲಿ ಬೇಗ ಬಂದು ಉಳ್ಕೊಂಡ್ರೆ ಇದನ್ನೆಲ್ಲ ಕವರ್ ಮಾಡ್ಬೋದು. ದಟ್ ಮ್ಯೂಸಿಯಂ ಹತ್ರನೇ ವಾಕಬಲ್ ಡಿಸ್ಟೆನ್ಸ್, ಜೂಯಿಷ್ ಸ್ಟ್ರೀಟು ಮತ್ತೆ ದಿಸ್ ಸಿನಗಾಗ್, ಆಲ್ ದ್ಯಾಟ್. ಹಳೆ ಕಾಲದ ಸ್ವಿಚ್ಗಳ ಪೆಟ್ಟಿಗಳು. ಅಂಡ್ ಇದು ನೋಡಿ ತುಂಬಾ ವೆಂಟಿಲೇಷನ್. ರೋಡ್ ಇಲ್ಲ. Dulquer Salmaan and Jeeva and ಅವಳು ಯಾರು ಅಮಲಾಪಾಲ್ ಅಂದ್ಕೊಂಡ್ರೆ ಅಲ್ವಾ, ಇವನು ಬ್ಯಾಟ್ರಿ ಯಾರು ಇವ್ರು ಗೊತ್ತಲ್ವಾ? ಅವರು ನಿತ್ಯ ಮೆನನ್. ಜೂ ಸ್ಟ್ರೀಟ್ ಮತ್ತು ಸಿನಗಾಗ್ ಅದನ್ನೆಲ್ಲ ನೋಡಿಕೊಂಡು ಇವಾಗ ನಾವು ಕಾರ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಆನ್ ದ ವೇ ವಿ ಬೀನ್ ಟು ಒನ್ ಬ್ಯೂಟಿಫುಲ್ ಕ್ಯಾಫೆ ಆಲ್ಸೋ, ಮೋಚಾ.
ಆರ್ಟ್ ಕೆಫೆ. ಅಲ್ಲಿ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಎಲ್ಲ ಹೋಗಿದ್ದಾರೆ. ಅದರದ್ದು ಗ್ಲಿಮ್ಸಸ್ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೂಡ ನಾನು ನಿಮಗೆ ಈ ಗ್ಲಿಮ್ಸಸ್ ಆದಮೇಲೆ ಹೇಳ್ತೀನಿ.